ಕರ್ನಾಟಕ ಇತಿಹಾಸ. ಕಲ್ಯಾಣದ ಚಾಲುಕ್ಯರು. ಕಲ್ಯಾಣದ ಚಾಲುಕ್ಯರ ಆಳ್ವಿಕೆಯ ಕಾಲವು ಭಾರತ ಚರಿತ್ರೆಯಲ್ಲಿ ಘನವಾದ ಸ್ಥಾನ ಪಡೆದಿದೆ. ಶಿಕ್ಷಣ, ಸಾಹಿತ್ಯ, ಕಲೆಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದರು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಅವರು ಅವಕಾಶ ಕಲ್ಪಿಸಿಕೊಟ್ಟರು. ರನ್ನ, ನಾಗಚಂದ್ರ, ದುರ್ಗಸಿಂಹ ಮೊದಲಾದ ಕನ್ನಡ ಕವಿಗಳಿಗೆ ಇವರ ಆಶ್ರಯ ನೀಡಿದರು. ವಚನ ಸಾಹಿತ್ಯವು ಇದೇ ಕಾಲಖಂಡದಲ್ಲಿ ಬೆಳೆಯಿತು. ಕಲ್ಯಾಣಿ ಚಾಲುಕ್ಯರ ಶೈಲಿಯ ದೇವಾಲಯಗಳು ಬಳಪದ ಕಲ್ಲಿನಿಂದ ರಚಿತವಾದ ಕುಸುರಿ ಕೆಲಸಕ್ಕೆ ಖ್ಯಾತವಾಗಿದೆ. ರಾಷ್ಟ್ರಕೂಟರ ಸಾಮಂತನಾಗಿದ್ದ ಎರಡನೆಯ ತೈಲಪನು ಕ್ರಿಸ್ತಶಕ 973ರಲ್ಲಿ ರಾಷ್ಟ್ರಕೂಟ ಅರಸು ಎರಡನೆಯ ಕರ್ಕನನ್ನು ಪರಾಭವಗೊಳಿಸಿ ಮಾನ್ಯಖೇಟವನ್ನು ಗೆದ್ದುಕೊಂಡನು. ಎರಡನೆಯ ತೈಲಪನು 24 ವರ್ಷ ರಾಜ್ಯವಾಳಿ ಸಾಮ್ರಾಜ್ಯವನ್ನು ಪ್ರಬಲ ಶತ್ರುಗಳಿಂದ ರಕ್ಷಿಸಿದನು. ಸೌದತ್ತಿಯ ರಟ್ಟರು, ಯಲಬುರ್ಗಿಯ ಸಿಂಧರು, ಕೊಂಕಣದ ಶಿಲಾಹಾರರು ಮತ್ತು ಗೋವೆ ಹಾಗೂ ಹಾನಗಲ್ನ ಕದಂಬರು ಹೊಯ್ಸಳರ ಇವರ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿದ್ದರು. ಸತ್ಯಾಶ್ರಯ ಅಥವಾ ಸತ್ತಿಗನು ಕ್ರಿಸ್ತಶಕ 977ರಲ್ಲಿ ಪಟ್ಟಕ್ಕೆ ಬಂದನು. ಈತನು ಕವಿ ರನ್ನನ ಆಶ್ರಯದಾತ. ರನ್ನನು ಗದಾಯುದ್ಧವನ್ನು ಬರೆದನು. ಸತ್ಯಾಶ್ರಯನ ಆಳ್ವಿಕೆಯಲ್ಲಿ ಚೋಳರೊಡನೆ ಯುದ್ಧಗಳು ನಡೆದವು. ನಂತರ ಕ್ರಿಸ್ತಶಕ 1015ರಲ್ಲಿ ಜಯಸಿಂಹನು ಪಟ್ಟಕ್ಕೆ ಬಂದನು. ಈತನ ಕಾಲದಲ್ಲಿ ಚೋಳ ರಾಜೇಂದ್ರನು ಮಳಖೇಡವನ್ನು ಆಕ್ರಮಿಸಿ ಅದನ್ನು ಸುಟ್ಟನು. ಇದರಿಂದ ಯಾದಗಿರಿ ಈಗಿನ ಆಂಧ್ರದಲ್ಲಿರುವ ಪಟ್ಲಂಚರು ಮುಂತಾದವು ಬೇರೆ ಬೇರೆ ಕಾಲದಲ್ಲಿ ಇವರ ರಾಜಧಾನಿಗಳಾಗಿದ್ದವು. ಆದರೆ ಜಯಸಿಂಹನು ಚೋಳರನ್ನು ಗಡಿಯಾಚೆ ಅಟ್ಟಿದನು. ಸಂಸ್ಕೃತ ಕವಿ ವಾದಿರಾಜನು ಇವನಿಂದ ಆಶ್ರಿತನಾಗಿದ್ದನು. ಕ್ರಿಸ್ತಶಕ 1043ರಲ್ಲಿ ಪಟ್ಟವೇರಿದ 1ನೇ ಸೋಮೇಶ್ವರನು ಕಲ್ಯಾಣ ಚಾಲುಕ್ಯರಲ್ಲಿ ಅತ್ಯಂತ ಪ್ರಮುಖ ದೊರೆಯಾಗಿದ್ದಾನೆ. ಈತನು ಅವಿಶ್ರಾಂತ ಯುದ್ಧಗಳನ್ನು ನಡೆಸಬೇಕಾಯಿತು. ಸಾಮ್ರಾಜ್ಯವು ಗಾತ್ರದಲ್ಲಿ ಕುಂದದಂತೆ ಉಳಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಕ್ರಿಸ್ತಶಕ 1048ರಿಂದಲೇ ಕಲ್ಯಾಣವನ್ನು ಇವನು ರಾಜಧಾನಿಯನ್ನಾಗಿ ಮಾಡಿ ಆಳತೊಡಗಿದನು. 6ನೇ ವಿಕ್ರಮಾದಿತ್ಯ. ಇವನು 1ನೇ ಸೋಮೇಶ್ವರನ ಮಗ. ಕ್ರಿಸ್ತಶಕ 1076ರಲ್ಲಿ ಕಲ್ಯಾಣಿ ಚಾಲುಕ್ಯರ ಸಮರ್ಥ ದೊರೆಯಾಗಿದ್ದನು. ಈತನು ಶ್ರೇಷ್ಠ ಅರಸ, ಅಸಾಧಾರಣ ವೀರ, ಉತ್ತಮ ಆಡಳಿತಗಾರನೂ ಕೂಡ ಆಗಿದ್ದನು. ಈತನು ಕ್ರಿಸ್ತಶಕ 1076ರಲ್ಲಿ ಚಾಲುಕ್ಯ ವಿಕ್ರಮಶಕೆ ಆರಂಭಿಸಿದನು. ಈತನು ಹೊಯ್ಸಳ ಅರಸು ವಿಷ್ಣುವರ್ಧನನು ನಡೆಸಿದ ಬಂಡಾಯವನ್ನು ಅಡಗಿಸಿದನು. ಶ್ರೀಲಂಕೆಯ ಅರಸ ವಿಜಯಬಾಹುವಿನಲ್ಲಿ ತನ್ನ ರಾಯಭಾರಿಯನ್ನು ಕಳಿಸುವುದರ ಮೂಲಕ ಸಂಪರ್ಕ ಹೊಂದಿದ್ದನು. ಮಿತಾಕ್ಷರ ಎಂಬ ಹಿಂದೂ ನ್ಯಾಯ ಗ್ರಂಥವನ್ನು ರಚಿಸಿದ ವಿಜ್ಞಾನೇಶ್ವರನು ವಿಕ್ರಮಾದಿತ್ಯನನ್ನು ಕುರಿತು ಈ ರೀತಿ ಹೇಳಿದ್ದಾನೆ: ಕ್ಷಿತಿತಲದಲ್ಲಿ ಕಲ್ಯಾಣದಂಥ ನಗರ ಹಿಂದಿರಲಿಲ್ಲ, ಮುಂದಿರಲಾರದು. ವಿಕ್ರಮಾದಿತ್ಯನಂಥ ದೊರೆಯನ್ನು ಕಂಡಿಲ್ಲ, ಕೇಳಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಇವನ ತರುವಾಯ ಮಗನಾದ 3ನೇ ಸೋಮೇಶ್ವರ ಮತ್ತು ಮೊಮ್ಮಗ ಜಗದೇಕ ಮಲ್ಲರು ಪಟ್ಟಕ್ಕೆ ಬಂದರು. ಇಲ್ಲಿಂದ ಮುಂದೆ ಚಾಲುಕ್ಯರ ಅವನತಿಯ ಹಾದಿಯನ್ನು ಹಿಡಿಯತೊಡಗಿದರು. ಕಲಚೂರಿ ಬಿಜ್ಜಳನು ಪ್ರಬಲನಾಗಿ ಕಲ್ಯಾಣವನ್ನು ಆಕ್ರಮಿಸಿದನು. ಈತನು ವಿಕ್ರಮಾದಿತ್ಯನ ಮಗಳ ಮಗ. 22 ವರ್ಷಗಳ ಕಾಲ ಕಲಚೂರಿ ವಂಶ ಕಲ್ಯಾಣದಿಂದ ಆಳಲ್ಪಟ್ಟಿತು. ಬಸವೇಶ್ವರರು ಬಿಜ್ಜಳನ ಖಜಾನೆಯ ಅಧಿಕಾರಿಗಳು. ಮುಂದೆ ಕ್ರಿಸ್ತಶಕ 1184ರಲ್ಲಿ ಚಾಲುಕ್ಯರ 4ನೆಯ ಸೋಮೇಶ್ವರನು ಮತ್ತೆ ಕಲಚೂರಿಗಳಿಂದ ಅಧಿಕಾರ ಪಡೆದರೂ ಕ್ರಿಸ್ತಶಕ 1189ರಲ್ಲಿ ಈ ವಂಶವು ಕೊನೆಗೊಂಡಿತು. ಆಡಳಿತ ವ್ಯವಸ್ಥೆ. ರಾಜತ್ವವು ರಾಜವಂಶದಲ್ಲಿ ಪರಂಪರಾಗತವಾಗಿದ್ದು, ರಾಜನಿಗೆ ಮಕ್ಕಳಿಲ್ಲದಿದ್ದರೆ ಸೋದರ ಅಥವಾ ಸೋದರನ ಸಂತತಿಗೆ ಪಟ್ಟವಾಗುತ್ತಿತ್ತು. ಸಾಮ್ರಾಜ್ಯವನ್ನು ಮಂಡಲವೆಂಬ ಪ್ರಾಂತ್ಯಗಳಾಗಿ ವಿಭಜಿಸಿದ್ದು, ಕಿರು ಪ್ರಾಂತ್ಯಗಳು ನಾಡುಗಳೆನಿಸಿದ್ದವು. ಕಂಪಣಗಳೆಂಬ ಗ್ರಾಮಗಳ ಗುಂಪಿತ್ತು. ನೋಳಂಬವಾಡಿ 32,000 ಒಂದು ದೊಡ್ಡ ಪ್ರಾಂತ. ಬೆಳ್ವೋಲ
300 ಒಂದು ನಾಡು ಅಥವಾ ಜಿಲ್ಲೆ. ಮುಗುಂದ 30 ಗ್ರಾಮಗಳ ಸಂಖ್ಯಾಸೂಚಕವಾದ ಈಗಿನ ಹೋಬಳಿ. ಭೂ ಕಂದಾಯವು ರಾಜ್ಯದ ಮೂಲ ಆದಾಯವಾಗಿತ್ತು. ವೃತ್ತಿ ತೆರಿಗೆ, ಮಾರಾಟ ತೆರಿಗೆ, ಸುಂಕ ಮೊದಲಾದವುಗಳ ಆದಾಯದ ಇತರ ಮೂಲಗಳಾಗಿದ್ದವು. ಕಡಿತ ವೇರ್ಗಡೆ ಎಂಬ ಅಧಿಕಾರಿ ಭೂ ಕಂದಾಯದ ಲೆಕ್ಕವನ್ನು ನೋಡುತ್ತಿದ್ದಂತಹ ಮುಖ್ಯಸ್ಥ. ಇವರ ಕಾಲದಲ್ಲಿ ಗದ್ಯಾಣ, ಹಣ ಎಂಬ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಲಕ್ಕುಂಡಿ, ಸೂಡಿಗಳಲ್ಲಿ ಟಂಕಸಾಲೆಗಳಿದ್ದವು. ವ್ಯಾಪಾರ ಹಾಗೂ ಕೈಗಾರಿಕೆಗಳ ಹಿತರಕ್ಷಣೆಗಾಗಿ ಶ್ರೇಣಿಗಳಿದ್ದವು. ಸಾಹಿತ್ಯ. ಈ ಕಾಲದ ಜಾತಿಭೇದ, ಸಾಮಾಜಿಕ ಅಸಮಾನತೆಗಳ ಕಲ್ಪನೆ ವಚನ ಸಾಹಿತ್ಯದಿಂದ ತಿಳಿದುಬರುತ್ತದೆ. ಬಳ್ಳಿಗಾವೆ, ಡಂಬಳ, ಕೋಳಿವಾಡ ಬೌದ್ಧರ ಕೇಂದ್ರಗಳಾಗಿದ್ದವು. ಈ ವಂಶದ ಅನೇಕ ಅರಸರು ವೇದ ಪಾರಂಗತರು, ವಿದ್ವಾಂಸರು ಆಗಿದ್ದು ಶಿಕ್ಷಣ ಮತ್ತು ಸಾಹಿತ್ಯ ಸಂವರ್ಧನೆಗೆ ವಿಶೇಷ ಗಮನ ನೀಡಿದರು. ಮಠ, ದೇವಾಲಯ, ಅಗ್ರಹಾರ, ಬ್ರಹ್ಮಪುರಿ, ಘಟಿಕಾಸ್ಥಾನಗಳು ವಿದ್ಯಾಕೇಂದ್ರಗಳಾಗಿದ್ದವು. ಗದಗ್, ಇಟಗಿ, ನಗಾವಿ, ಉಮ್ಮಚಾಗಿ ಮತ್ತು ಬಳ್ಳಿಗಾವೆ ಮುಂತಾದವುಗಳು ಕೂಡ ವಿದ್ಯಾಕೇಂದ್ರಗಳಾಗಿದ್ದವು. ಕವಿ ಚಕ್ರವರ್ತಿ ರನ್ನನು ಗದಾಯುದ್ಧ ಅಥವಾ ಸಾಹಸ ಭೀಮವಿಜಯ ಮತ್ತು ಅಜಿತ ಪುರಾಣ ಎಂಬ ಕನ್ನಡ ಕೃತಿಗಳನ್ನು ರಚಿಸಿದನು. ಎರಡನೆಯ ಚಾವುಂಡರಾಯನು ಲೋಕೋಪಕಾರ ಎಂಬ ವಿಶ್ವಕೋಶವನ್ನು ರಚಿಸಿದನು. ದುರ್ಗಸಿಂಹನು ಕನ್ನಡದ ಪಂಚತಂತ್ರವನ್ನು ಮತ್ತು ಕೀರ್ತಿವರ್ಮನು ಗೋವೈದ್ಯವನ್ನು ಬರೆದನು. ಇವರಿಬ್ಬರೂ ಈ ಕಾಲಕ್ಕೆ ಸೇರಿದವರಾಗಿದ್ದು ಇವೆಲ್ಲವುಗಳು ಕನ್ನಡ ಕೃತಿಗಳು. ವಾದಿರಾಜನು ಸಂಸ್ಕೃತದಲ್ಲಿ ಯಶೋಧರ ಚರಿತೆಯನ್ನು ಬರೆದನು. ಆರನೆಯ ವಿಕ್ರಮಾದಿತ್ಯನ ಆಶ್ರಿತನಾದ ಬಿಲ್ಹಣನು ವಿಕ್ರಮಾಂಕ ದೇವಚರಿತಂ ಎಂಬ ಕಾವ್ಯವನ್ನು ರಚಿಸಿದನು. ವಿಜ್ಞಾನೇಶ್ವರನು ಮಿತಾಕ್ಷರ ಎಂಬ ಕಾನೂನು ಗ್ರಂಥವನ್ನು ಸಂಸ್ಕೃತದಲ್ಲಿ ರಚಿಸಿದನು. ಮೂರನೇ ಸೋಮೇಶ್ವರನ ಮಾನ ಸೊಲ್ಲಾಸ ಎಂಬ ಸಂಸ್ಕೃತ ವಿಶ್ವಕೋಶವು ಸುಪ್ರಸಿದ್ಧವಾದ ಕೃತಿಯಾಗಿದೆ. ವೀರಶೈವ ವಚನ ಸಾಹಿತ್ಯ ಈ ಕಾಲದಲ್ಲಿ ಕನ್ನಡ ಆಡುಭಾಷೆಯಲ್ಲಿ ಆದ ಸಮೃದ್ಧ ಕೃತಿ ಎಂದೇ ಹೇಳಬಹುದು. ಈ ಕಾಲದ ವಚನಕಾರರೆಂದರೆ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಗಣ್ಯ ವಚನಕಾರರಾಗಿದ್ದರು. ಕಲೆ ಮತ್ತು ವಾಸ್ತುಶಿಲ್ಪ. ಕಲ್ಯಾಣದ ಚಾಲುಕ್ಯರ ಕಲೆಯ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆ ಅಪಾರ. ಇಟಗಿಯ ಖ್ಯಾತ ಮಹಾದೇವ ದೇವಾಲಯ, ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಮಂದಿರ ಮತ್ತು ಬ್ರಹ್ಮಜಿನಾಲಯ, ಗದುಗಿನ ತ್ರಿಕೋಟೇಶ್ವರ, ಡಂಬಳದ ದೊಡ್ಡ ಬಸಪ್ಪ ದೇವಾಲಯ, ಕುರುವತಿಯ ಮಲ್ಲಿಕಾರ್ಜುನ ಮಂದಿರ, ಬಾಗಳಿ ಹಾಗೂ ಬಳ್ಳಿಗಾವೆಯ ಮಂದಿರಗಳು ಇವರ ಕಾಲದ ವಾಸ್ತುಗಳು. ಬಳಪದ ಕಲ್ಲನ್ನು ಬಳಸಿ ದುಂಡಾದ ಕಂಬಗಳನ್ನು, ಕಲಾಕುಸುರಿಯ ಸುಂದರ ಮೂರ್ತಿಗಳನ್ನು ಇವರು ರಚಿಸಿದ್ದರು. ಹೊಯ್ಸಳರ ವಾಸ್ತುಶಿಲ್ಪ ಇವರಿಂದ ಪ್ರಭಾವಿತವಾಗಿದೆ. ಕಲ್ಯಾಣದ ಚಾಲುಕ್ಯ ಅರಸರು ನೂರಾರು ದೇವಾಲಯಗಳನ್ನು ರಚಿಸಿ ಕನ್ನಡ ನಾಡನ್ನು ಕಲೆಯ ಬೀಡನ್ನಾಗಿ ಪರಿವರ್ತಿಸುವುದರಲ್ಲಿ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಇಂದಿಗೂ ಇವರ ರಚನೆಗಳು ಮಹಾರಾಷ್ಟ್ರ ಮತ್ತು ಆಂಧ್ರಗಳಲ್ಲಿದೆ. ದೇವಾಲಯಗಳಲ್ಲಿ ನೃತ್ಯ, ಸಂಗೀತ ಸೇವೆಗೂ ಕಲಾವಿದರನ್ನು ಆಗ ನೇಮಿಸುತ್ತಿದ್ದರು. ಆಗಿನ ಕಾಲದ ಸಂಗೀತ, ನೃತ್ಯಕಲೆ, ಆಭರಣ, ಕೃಷಿ ಮುಂತಾದ ವಿಷಯಗಳ ವಿವರ ಮನಸೋಲ್ಲಾಸ ಗ್ರಂಥದಲ್ಲಿದೆ. ಚಾಲುಕ್ಯರ ಕಾಲದಲ್ಲಿ ರಾಣಿಯರು ಆಡಳಿತದಲ್ಲಿ ಪಾಲ್ಗೊಂಡಿದ್ದರು. ವೀರಶೈವ ವಚನಕಾರ್ತಿಯರು ಇದ್ದರು. ಸತಿ ಸಹಗಮನ ಪದ್ಧತಿ ಮೆಲ್ಲನೆ ರೂಢಿಗೆ ಬರುತ್ತಲಿತ್ತು. ಅಸ್ಪೃಶ್ಯತೆ ಸಮಾಜದಲ್ಲಿ ಬಲವಾಗಿತ್ತು.